ಇನ್ನು ವಿದ್ಯುತ್ ತಂತಿಯನ್ನು ತುಳಿದು ವ್ಯಕ್ತಿ ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ಎಚ್ಚಗಳ್ಳಿ ಗ್ರಾಮದ ಸಿದ್ದರಾಜು ಅವರಿಗೆ 50 ವರ್ಷ ಆಗಿತ್ತು. ಮೃತ ದುರ್ದೈವಿ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಈ ಮಳೆಗಾಲದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಎಚ್ಚಗಳ್ಳಿ ಗ್ರಾಮದ ಸಿದ್ದರಾಜು ಮೃತ ದುರ್ದೈವಿ. ಕಾರಣ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿತ್ತು, ಅದನ್ನು ತುಳಿದಿದ್ದಾರೆ. ನಂಜನಗೂಡು ತಾಲೂಕಿನ ಎಚ್ಚಗಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಎಚ್ಚಗಳ್ಳಿಯಲ್ಲಿ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿತ್ತು, ಅದನ್ನು ತುಳಿದಿದ್ದಾರೆ. ಹೊಲಕ್ಕೆ ಹಸುವನ್ನ ಮೇಯಿಸಲಿಕ್ಕೆ ಸಿದ್ದರಾಜು ಹೋಗಿದ್ರು. ಆ ಸಂದರ್ಭದಲ್ಲಿ ಆಗಿದ್ದಂಥ ಘಟನೆ ಇದು. ಮಳೆಯಿಂದಾಗಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿಯನ್ನು ತುಳಿದು ಇಲ್ಲಿ ಸಿದ್ದರಾಜು ಎಂಬ 50 ವರ್ಷದ ವ್ಯಕ್ತಿ ಈಗ ದುರ್ಮರಣ ಹೊಂದಿದ್ದಾರೆ. ನೋಡಿ, ಈ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳ್ತಾ ಇದ್ದಾವೆ, ಮರಗಳು ಧರೆಗುರುಳ್ತಾ ಇದ್ದಾವೆ, ಅನೇಕ ರಸ್ತೆಗಳು ಸಂಪರ್ಕ ಕಡಿತ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಿದ್ದರಾಜು ಹಸುವನ್ನು ಮೇಯಿಸಲಿಕ್ಕೆ ಅಂತ ಅವರು ಹೊಲಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಕಟ್ಟಾಗಿದ್ದು ಗೊತ್ತಾಗಿಲ್ಲ. ವಿದ್ಯುತ್ ತಂತಿ ತುಳಿದು ಬಿಟ್ಟಿದ್ದಾರೆ, ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು. ಮತ್ತು ಈ ಮೆಸ್ಕಾಮ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಈ ಎಲ್ಲ ಕಡೆಯೂ ಈಗ ವಿದ್ಯುತ್ ಕಂಬಗಳು ಕಟ್ಟಾಗಿ ಹೋಗ್ತಾ ಇದ್ದಾವೆ. ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ಜನಗಳಿಗೆ ಗೊತ್ತಿರಲ್ಲ ಅಲ್ಲಿ ವಿದ್ಯುತ್ ಕಂಬ ಬಿದ್ದಿದೆಯೋ ಅಥವಾ ಕರೆಂಟ್ ಇದರಲ್ಲಿ ಪಾಸ್ ಆಗ್ತಾ ಇದೆಯೋ ಗೊತ್ತಾಗಲ್ಲ. ಅವ್ರ ಪಾಡಿಗೆ ಅವ್ರ ಪಾಪ ಹೊಲಕ್ಕೆ ಹೋಗ್ತಾ ಇರ್ತಾರೆ. ಹೊಲಕ್ಕೂ ಮಳೆ ಗಾಳಿ ವಿದ್ಯುತ್ ಕಂಬ ಬಿದ್ದಿದೆ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರ ಮನೇಲಿ ಕೂತ್ಕೊಂಡ್ರೆ ಅವ್ರ ಹೊಟ್ಟೆ ತುಂಬಲ್ಲ, ರೈತರಲ್ವಾ. ಹಾಗಾಗಿ ಸ್ವಲ್ಪ ಈ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ.